ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಅನು ಬ್ಲಾಗ್ ಇನ್ ಕನ್ನಡ. ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ದಿನ ನಾನು ನಿಮ್ಮ ಜೊತೆ ಡಯಾಬಿಟೀಸ್ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಸುಮಾರು ಜನ ಏನು ಅನ್ಕೊಂಡಿರ್ತಾರೆ ಅಂದರೆ ಶುಗರ್ ಅಥವಾ ಡಯಾಬಿಟೀಸ್ ಏನಿದೆ ಅದು ಲೈಫ್ ಟೈಮ್ ಸಪ್ಲಿಮೆಂಟ್ ತೊಗೊಳ್ಳೇಬೇಕು, ಟ್ಯಾಬ್ಲೆಟ್ಸ್ ತೊಗೊಳ್ಳೇಬೇಕು, ಇಲ್ಲ ಅಂದರೆ ಕ್ಯೂರ್ ಆಗೋದಿಲ್ಲ, ನಾನ್ ಕ್ಯೂರಬಲ್ ಡಿಸೀಸ್ ಅಂತ ಅಂದ್ಕೊಂಡಿರ್ತಾರೆ. ಖಂಡಿತವಾಗ್ಲೂ ಅದು ಸುಳ್ಳು ಸ್ನೇಹಿತರೆ. ಪ್ರಾಪರ್ ಬ್ಯಾಲೆನ್ಸ್ ಡಯಟ್ ಹಾಗೂ ಪ್ರಾಪರ್ ಎಕ್ಸಸೈಸ್ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ನಿಮ್ಮ ಡಯಾಬಿಟೀಸನ್ನು ರಿವರ್ಸಲ್ ಮಾಡಲೇಬಹುದು. ಸೊ ರೆಗ್ಯುಲರ್ ಆಗಿ ನೀವು ಎಕ್ಸಸೈಸ್ ಮಾಡಬೇಕು, ಹಾಗೆ ನಿಮ್ಮ ಬ್ಯಾಲೆನ್ಸ್ ಡಯಟನ್ನು ಸಮವಾಗಿ ಇಟ್ಕೋಬೇಕು. ಸೊ ಬ್ಯಾಲೆನ್ಸ್ ಡಯಟ್ ಪ್ಲಸ್ ರೆಗ್ಯುಲರ್ ಎಕ್ಸಸೈಸ್ ಇತ್ತು ಅಂದರೆ ಸಾಕು ಸ್ನೇಹಿತರೆ, ನಿಮ್ಮ ಶುಗರ್ ಲೆವೆಲ್ ಆಟೋಮೆಟಿಕ್ಲಿ ಡ್ರಾಪ್ ಆಗ್ತಾ ಹೋಗುತ್ತೆ. ಸೊ ಇದನ್ನು ಹೇಗಪ್ಪ ನಾವು ಕಂಡುಹಿಟ್ಕೊಳ್ಳೋದು ಅಂತಂದರೆ ಈ ಗ್ಲೈಕೋಮೀಟರ್ ಅಂತ ಹೇಳಿ. ಏನಿದು ಗ್ಲೈಕೋಮೀಟರ್? ಗ್ಲೈಕೋಮೀಟರ್ ಅಂದರೆ ಒಂದು ಸ್ಮಾಲ್ ಎಕ್ವಿಪ್ಮೆಂಟ್, ಮನೇಲೆ ಕೂತ್ಕೊಂಡು ನಿಮ್ಮ ಶುಗರ್ ಲೆವೆಲನ್ನು ಟೆಸ್ಟ್ ಮಾಡ್ಕೊಳ್ಳುವಂಥ ಒಂದು ಸಣ್ಣ ಸಾಧನ. ಹೊರಗಡೆ ನಾವು ಹೋದ್ರೆ ಲ್ಯಾಬ್ಗಳಲ್ಲಿ ₹100 ತೊಗೊಳ್ತಾರೆ, ಕೆಲವರು 120 ತೊಗೊಳ್ತಾರೆ. ಡಿಪೆಂಡ್ಸ್ ಆನ್ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಖರ್ಚು ಜಾಸ್ತಿ ಆಗುತ್ತೆ ಶುಗರ್ ಟೆಸ್ಟ್ ಮಾಡಿಸ್ಕೊಳ್ಳಿಕ್ಕೆ. ಮನೇಲೇನೆ ಇದೊಂದು ಎಕ್ವಿಪ್ಮೆಂಟ್ಸ್ನ ತಂದಿಟ್ಕೊಂಡ್ಬಿಟ್ರೆ ತುಂಬ ರೀಸನಬಲ್ ಪ್ರೈಸಲ್ಲಿ ಮನೇಲೇ ಕೂತ್ಕೊಂಡು ನೀವು ಶುಗರ್ ಲೆವೆಲನ್ನು ಚೆಕ್ ಮಾಡ್ಕೊಳ್ತಾ ಹೋಗ್ಬೋದು. ಸ್ನೇಹಿತರೆ, ನೀವೇನು ನೋಡ್ತಿದ್ದೀರಾ, ಇದು ಬಂದು ಅಗಾರೋ ಗ್ಲೂಕೋಮೀಟರ್ ಅಂತ ಹೇಳಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ರೀತಿ ಒಂದು ಸ್ಮಾಲ್ ಕೇಸ್ ಜೊತೆ ಬರುತ್ತೆ. ಇದನ್ನು ಒಂದು ಇಟ್ಕೊಂಡ್ಬಿಟ್ರೆ ಸಾಕು ಸ್ನೇಹಿತರೆ, ನೀವು ಮನೇಲಿ ತುಂಬ ಸುಲಭವಾಗಿ ಬ್ಲಡ್ ಶುಗರ್ ಲೆವೆಲನ್ನು ಟೆಸ್ಟ್ ಮಾಡ್ಕೋಬೋದು. ಇದು ಟ್ರಾವೆಲ್ ಫ್ರೆಂಡ್ಲಿ ಕೇಸ್ ಆಗಿರುತ್ತೆ. ಈಗ ಇಲ್ಲಿ ಏನು ನೋಡ್ತಿದ್ದೀರಾ, ಇದು 10 ಸ್ಟ್ರಿಪ್ಸ್ ಬಂದಿರುತ್ತೆ, ಹಾಗೆ ವಾರಂಟಿ ಕಾರ್ಡ್ ಇದೆ ಇದರೊಳಗಡೆ. ಹಾಗೆ ಹಿಂದೆ QR ಕೋಡ್ ಕೊಟ್ಟಿದ್ದಾರೆ. ಈ ಕೋಡನ್ನು ನೀವು ಸ್ಕ್ಯಾನ್ ಮಾಡಿದ್ರೆ 6 ಮಂತ್ಸ್ ವಾರಂಟಿ ಎಕ್ಸ್ಟ್ರಾ ನಿಮಗೆ ಸಿಗುತ್ತೆ. ಏನಿದೆ, ಇದು ಬಂದು ಗ್ಲೂಕೋಮೀಟರ್ ಮಿಷಿನ್ ಅಂತ ಹೇಳ್ತಾರೆ. ಫಸ್ಟ್ ಟೈಮ್ ನಾವು ಯೂಸ್ ಮಾಡಬೇಕಾದ್ರೆ ಹಿಂದೆ ಬ್ಯಾಟ್ರಿ ಹಾಕೋಬೇಕಾಗತ್ತೆ. ಈ ರೀತಿ ಸೆಲ್ ಕೊಟ್ಟಿರ್ತಾರೆ, ಈ ರೀತಿ ಹಾಕಿ ಬ್ಯಾಟ್ರಿಯನ್ನು ಹಾಕಿ ಮೇಲ್ಗಡೆ ಕ್ಲೋಸ್ ಮಾಡಿದ್ರೆ ಆಯಿತು ಸ್ನೇಹಿತರೆ. ಈಗ ರೆಡಿ ಟು ಯೂಸ್ ಅಂತಾನೆ ಹೇಳಬಹುದು. ಈ ಸ್ಟ್ರಿಪ್ಪಲ್ಲಿ ನೋಡೋದಾದ್ರೆ ಆರೋ ಇರೋ ಕಡೆ ಗ್ಲೂಕೋಮೀಟರ್ ಒಳಗಡೆ ಹೋಗುತ್ತೆ, ಮೇಲ್ಗಡೆ ಏನು ಭಾಗ ಇದೆ ಅದು ಬಂದು ಬ್ಲಡ್ ಸ್ಯಾಂಪಲ್ಸ್ ಹೋಗುತ್ತೆ. ಹಾಗೆ ಇದ್ರ ಜೊತೆಗೆ ಲ್ಯಾನ್ಸೆಟ್ಸ್ ಅಂದ್ರೆ ನೀಡಲ್ಸ್ ಕೂಡ ಕೊಟ್ಟಿರ್ತಾರೆ, 10 ಪೀಸ್ನಷ್ಟು. 50 ಇರೋಂಥ ಪೀಸು ಕೂಡ ಸಿಗುತ್ತೆ, ನೀವು ಬೇಕಾದ್ರೆ ಅದನ್ನು ತಗೋಬಹುದು. ಯಾವ ರೀತಿ ಯೂಸ್ ಮಾಡೋದು ಅಂತ ನಾನು ತೋರಿಸ್ತೀನಿ ನೋಡಿ. ನೆಕ್ಸ್ಟ್ ಬಂದು ಇದು ಲ್ಯಾನ್ಸಿಂಗ್ ಡಿವೈಸ್ ಅಂತ ಹೇಳ್ತಾರೆ. ಇದನ್ನ ಚುಚ್ಚಲಿಕ್ಕೆ ಯೂಸ್ ಆಗುತ್ತೆ. ಹಾಗೆ ಈ ಸೈಡಲ್ಲಿ ಈ ರೀತಿ ಓಪನ್ ಮಾಡಿ ಇದ್ರೊಳಗಡೆ ನೀಡಲ್ಸ್ ಅನ್ನ ಹಾಕೋಬಹುದು. ನೀಡಲ್ನ ಪಿಯರ್ಸಿಂಗ್ ಮಾಡಬೇಕಾದ್ರೆ ಎಷ್ಟು ಕಿಟ್ಕೋಬೇಕು ಅಂತ ನೀವು ಕೇಳ್ಬೋದು. ಸಾಮಾನ್ಯವಾಗಿ 3 ಕಿಟ್ಕೊಂಡ್ರೆ ಸಾಕು. ನೀವು ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ಅಡ್ಜಸ್ಟ್ ಅನ್ನ ಮಾಡ್ಕೋಬಹುದು. ಈ ರೀತಿ ಬಟನ್ ಎಳಿತಿದ್ದೀನಲ್ಲ, ಇದನ್ನ ಕಾಕಿಂಗ್ ಕಂಟ್ರೋಲರ್ ಅಂತ ಹೇಳ್ತಾರೆ. ಈ ಆರೆಂಜ್ ಕಲರ್ ಬಟನ್ ಅನ್ನ ಪ್ರೆಸ್ ಮಾಡಿದ್ರೆ ನೀಟಾಗಿ ಹೋಗಿ ಚುಚ್ಕೊಳ್ಳುತ್ತೆ. ಫಸ್ಟ್ ಟೈಮ್ ಸೆಟ್ಟಿಂಗ್ ಮಾಡಬೇಕಾದ್ರೆ ಎಸ್ ಹಾಗೂ ಎಮ್ ಅನ್ನ ಒಟ್ಟಿಗೆ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆ ಫಸ್ಟ್ ಏನು ಬರ್ತಿದೆ ಇದು ಬಂದು ಇಯರ್ ವ್ಯಾಲ್ಯೂ ಅಂತ ಹೇಳ್ತಾರೆ. ಕ್ಲಿಕ್ ಮಾಡಿ ನೀವು ಚೇಂಜ್ ಕೂಡ ಮಾಡ್ಕೋಬಹುದು. ಟೈಮ್ ಹಾಗೂ ಡೇಟ್ ಅನ್ನ ಚೇಂಜ್ ಮಾಡ್ಲಿಕ್ಕೆ ಎಮ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲಾ ಸೆಟ್ಟಿಂಗ್ ಮುಗಿದ್ಮೇಲೆ ಎಂ ಬಟನ್ ಅನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ಆಯ್ತು ಸ್ನೇಹಿತರೆ. ಹಾಗೆ ಇದರಲ್ಲಿ ಯೂಸರ್ ಮ್ಯಾನ್ಯುಯಲ್ ಕೊಟ್ಟಿದ್ದಾರೆ. ಕಂಪ್ಲೀಟ್ ಡೀಟೇಲ್ಸ್ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಸಂಪೂರ್ಣವಾಗಿ ವಿವರವನ್ನು ಕೊಟ್ಟಿರ್ತಾರೆ. ನೀವು ಬೇಕಂದ್ರೆ ಓದ್ಕೊಂಡ್ರೆ ನಿಮಗೆ ಫುಲ್ ಡೀಟೇಲ್ ಸಿಗುತ್ತೆ. ಬನ್ನಿ ಈಗ ಡೆಮೋ ತೋರಿಸ್ತೀನಿ. ಮೊದಲನೇದಾಗಿ ಈ ಲ್ಯಾನ್ಸಿಂಗ್ ಡಿವೈಸ್ನ ನಾವು ರೆಡಿ ಮಾಡ್ಕೋಬೇಕು. ಈ ರೀತಿ ತಿರುಗಿಸ್ಬಿಟ್ಟು ಈ ನೀಡಲ್ ಏನಿದೆ, ಈ ನೀಡಲನ್ನು ಇದ್ರ ಒಳಗಡೆ ನಾನು ಇನ್ಸರ್ಟ್ ಮಾಡ್ತಾ ಇದ್ದೀನಿ ನೋಡಿ, ಈ ರೀತಿ. ಆಮೇಲೆ ಈ ಮೇಲ್ಗಡೆ ಈ ರೀತಿ ಕ್ಯಾಪ್ ಇದೆ ನೋಡಿ, ಟೋಪಿ ಥರ. ಇದನ್ನು ನೀಟಾಗಿ ಹಿಂಗೆ ತಿರುಗಿಸ್ಬಿಟ್ಟು ನೀಟಾಗಿ ತೆಗೆದುಬಿಡ್ತೀನಿ. ಆಮೇಲೆ ಮೇಲ್ಗಡೆ ಕ್ಯಾಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ನಾನು ತುಂಬ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಹಾಕಿದ್ದಾಯಿತು ಆಯಿತಾ. ನಂತರ ಹಿಂದೆ ಇದಿದೆಯಲ್ವಾ ಹೆಡ್ಡು, ಇದನ್ನು ಹಿಂದಕ್ಕೆ ಎಳೀರಿ. ಎಳೆದ ತಕ್ಷಣ ಆರೆಂಜ್ ಕಲರ್ ಬಟನ್ ಸ್ವಲ್ಪ ಮುಂದೆ ಬಂತು, ಕರೆಕ್ಟಾ? ನಂತರ ಪ್ರೇಸಿಂಗ್ ನಿಮ್ಗೆ ಯಾವ ಲೆವೆಲ್ಗೆ ಬೇಕೋ ಆ ಲೆವೆಲ್ ಇಟ್ಕೊಳ್ಳಿ. ನಾನು 3ಕ್ಕೆ ಇಟ್ಟಿದ್ದೀನಿ. ಈಗ ಡಿವೈಸ್ನ ಮೇಲೆ ಇಟ್ಬಿಟ್ಟು ರೇಂಜ್ ಅಥವಾ ಈ ರಿಲೀಸ್ ಬಟನನ್ನು ಕ್ಲಿಕ್ ಮಾಡಿದ ತಕ್ಷಣ ನೀಟಾಗಿ ಪ್ರಿಕ್ ಆಗುತ್ತೆ. ಸ್ವಲ್ಪವೂ ಕೂಡ ನಿಮಗೆ ಗೊತ್ತಾಗೋದಿಲ್ಲ ಸ್ನೇಹಿತರೆ. ಸ್ವಲ್ಪ ರಕ್ತ ಬಂದಮೇಲೆ ನೋಡಿ, ಈ ಸ್ಟ್ರಿಪ್ಪು ಮಾರ್ಕಿರೋದು ಗ್ಲೂಕೋಮೀಟರ್ ಒಳಗಡೆ ಹೋಗಬೇಕು. ಈ ರೀತಿ ಬ್ಲಡ್ನ ಒಂಚೂರು ತಾಕ್ಸಿದ್ರೆ ಸಾಕು ಸ್ನೇಹಿತರೆ. ಎಸ್ ಬಟನ್ ಅನ್ನು ಕ್ಲಿಕ್ ಮಾಡಿ ನೀವು ಯಾವ ಟೆಸ್ಟ್ ಅಂತ ಸೆಲೆಕ್ಟ್ ಮಾಡ್ಕೋಬಹುದು. ಕಂಟ್ರೋಲ್ ಸೊಲ್ಯೂಷನ್ ಟೆಸ್ಟ್, ಬಿಫೋರ್ ಮೀಲ್, ಆಫ್ಟರ್ ಮೀಲ್. ನಾನು ಇಲ್ಲಿ ಆಫ್ಟರ್ ಮೀಲ್ ಟೆಸ್ಟ್ ಸೆಲೆಕ್ಟ್ ಮಾಡಿ. ಈಗ ಬ್ಲಡ್ ಶುಗರ್ ಲೆವೆಲ್ ನಾರ್ಮಲ್ ಬಂದಿದೆ, ಸೊ ಹಾಗಾಗಿ ನಿಮ್ಗೆ ಏನು ತೋರಿಸ್ತಾ ಇಲ್ಲ. ಒಮ್ಮೆ ಬೇರೆ ಇಂಡಿಕೇಟರ್ ಬರುತ್ತೆ. ಕೀಟೋ ಅಂತ ಅಂದ್ರೆ ಬ್ಲಡ್ ಗ್ಲೂಕೋಸ್ ಕಾನ್ಸಂಟ್ರೇಷನ್ 320 mg/dl ಎಬೋ ಇದೆ ಅಂತ ಹೇಳಿ. ಹಾಗೆ ಹೈಪೋ ಅಂತ ಅಂದ್ರೆ ಬ್ಲಡ್ ಗ್ಲೂಕೋಸ್ ಕಾನ್ಸಂಟ್ರೇಷನ್ ಬಿಲೋ 70 mg/dl ಅಂತ ಬಂದರೆ ನೀವು ಎರಡೂ ಬಂದರೂ ಕೂಡ ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಇಷ್ಟೆಲ್ಲ ಆದಮೇಲೆ ಈ ಸ್ಟ್ರಿಪ್ಪನ್ನು ತೆಗೆದು ಡಿಸ್ಪೋಸ್ ಮಾಡಬೇಕಾಗತ್ತೆ. ಹಾಗೆ ಲೆನ್ಸ್ ಅರ್ತು ಈ ರೀತಿ ಟ್ವಿಸ್ಟ್ ಮಾಡಿ ತೆಗೆದು ಈ ರೀತಿ ಬಟನ್ ನಾವು ಮುಂದೆ ಪ್ರೆಸ್ ಮಾಡಿ ಡೈರೆಕ್ಟ್ ಡಸ್ಟ್ಬಿನ್ಗೆ ಹಾಕಿ ಡಿಸ್ಪೋಸ್ ಮಾಡಿ. ಇಲ್ಲಿ 180 ಮೆಮೊರಿ ರೀಡರ್ ಫಂಕ್ಷನ್ ಇದೆ. ಸೊ ಹೋದ ವಾರ ಎಷ್ಟಿತ್ತು, ಈ ವಾರ ಎಷ್ಟಿದೆ, ಮುಂದಿನ ವಾರ ಎಷ್ಟಿರುತ್ತೆ, ಪ್ರತಿದಿನ ಎಷ್ಟಿದೆ ಆ ರೀತಿ ಚೆಕ್ ಮಾಡ್ಕೋಬೇಕು ಅಂದರೆ 180 ಮೆಮೊರಿ ಫಂಕ್ಷನ್ಸ್ ಕೂಡ ಇದೆ. ಸೊ ಹಾಗಾಗಿ ನೀವು ನಿಮ್ಮ ಪ್ರೀವಿಯಸ್ ಬ್ಲಡ್ ಶುಗರ್ ಲೆವೆಲನ್ನು ನೀಟಾಗಿ ಟ್ರ್ಯಾಕ್ ಮಾಡಲಿಕ್ಕೆ ಈಸಿ ಆಗುತ್ತೆ ಸ್ನೇಹಿತರೆ. ಎಸ್, ಅಫ್ಕೋರ್ಸ್ ಇನ್ ಕೇಸ್ ನಿಮ್ಗೆ ಏನಾದರೂ
ಈ ಪ್ರಾಡಕ್ಟ್ ಖರೀದಿ ಮಾಡಬೇಕು ಅಂತಿದ್ರೆ ಡೆಫಿನೆಟ್ಲಿ ನೀವು ಖರೀದಿ ಮಾಡ್ಬೋದು. ಹಾಗೆ ತುಂಬ ರೀಸನಬಲ್ ಪ್ರೈಸಲ್ಲಿ ಕೂಡ ಇದೆ, ತುಂಬ ಕಾಸ್ಟ್ಲಿ ಅಂತಲೂ ಏನಲ್ಲ ಸ್ನೇಹಿತರೆ. ಸೊ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ನೋಡಿ ಚೆಕ್ ಮಾಡ್ಕೋಬಹುದು. ಡೀಟೇಲ್ಸನ್ನು ಕೊಟ್ಟಿರ್ತೀನಿ, ಬೇಕು ಅಂದರೆ ಖಂಡಿತವಾಗ್ಲೂ ಚೆಕ್ ಮಾಡ್ಕೊಳ್ಳಿ. ಆರಾಮ್ಸೆ ನೀವು ಮನೇಲೇ ಕೂತ್ಕೊಂಡು ನಿಮ್ಮ ಶುಗರ್ ಲೆವೆಲನ್ನು ಟ್ರ್ಯಾಕ್ ಮಾಡ್ಕೋಬಹುದು. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.